ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಅಧ್ಯಕ್ಷ ಮುನಿಯಪ್ಪ ನೇತೃತ್ವದಲ್ಲಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡ ಜಿಲ್ಲಾಧ್ಯಕ್ಷ ಕೆಪಿ ಕೃಷ್ಣ ಮಾತನಾಡಿ, ಜಿಲ್ಲೆಗೆ ಹಾಗೂ ತಾಲೂಕಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಕೆಲವು ರಾಜ್ಯ ನಾಯಕರು ನಮಗೆ ಮಾಹಿತಿ ಇಲ್ಲದೆ ಕೆಲವು ನಿರ್ಣಯಗಳನ್ನು ಕೈಗೊಂಡಿರುತ್ತಾರೆ. ಆದ್ದರಿಂದ ನಮ್ಮ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ನಾಯಕರನ್ನು ಕಡೆಗಣಿಸುತ್ತಿದ್ದು ನಮಗೆಲ್ಲರಿಗೂ ಬೇಸರವಾಗಿದ್ದು, ದಿನಾಂಕ 28/6/2026 ರಂದು ಎಲ್ಲಾ ಸದಸ್ಯರು ನಾಯಕರು ಈ ಒಂದು ದಿನಾಂಕದಲ್ಲಿ ತುರ್ತು ಸಭೆಗೆ ಹಾಜರಾಗಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಮುನಿರಾಜ್, ತಾಲೂಕು ಉಪಾಧ್ಯಕ್ಷ ಶ್ರೀನಿವಾಸ್, ತಾಲೂಕು ಸಂಚಾಲಕ ವೆಂಕಟೇಶ್ ಹಾಜರಿದ್ದರು. ಈ ಜಿಲ್ಲೆಯಲ್ಲಿ ಕಾರ್ಯಕರ್ತರಿಗೆ ಏನು ಬೇಕೋ ಆ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಈಗ ಈ ದಿನ ನಮ್ಮ ತಾಲೂಕು ಅಧ್ಯಕ್ಷರು ದೂರವಾಣಿ ಮುಖಾಂತರ ಫೋನ್ ಮಾಡಿ ಏನೋ ಸ್ವಲ್ಪ ಮಾತಾಡಬೇಕು ಅಂತ ಕರೀತಾರೆ. ಬಂದಾಗ ಆಗಿರೋ ನೋವುಗಳನ್ನು, ನಮ್ಮ ಜಿಲ್ಲೆಗಾಗಿರೋ ನೋವುಗಳನ್ನು ನಮ್ಮ ಹತ್ರ ಹೇಳ್ತಾರೆ. ಈ ಕೆಲವರು ಮುಖಂಡರುಗಳು ಈ ಸಂಘಟನೆಯಲ್ಲಿ ತಾಲೂಕು ಅಧ್ಯಕ್ಷರ ಗಮನ ತರದೆ, ಜಿಲ್ಲಾ ಉಪಾಧ್ಯಕ್ಷರ ಗಮನ ತರದೆ ಕೆಲವು ಕೆಲಸಗಳನ್ನ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಅವ್ರ ಬೇಸತ್ತೋಗಿದೆ. ಅದಕ್ಕಾಗಿ ನಮಗೂ ಬೇಜಾರಾಗಿದೆ. ಈ ಕಾರಣಕ್ಕಾಗಿ ನಾವು ಎಲ್ಲ ನಮ್ಮ ಜಿಲ್ಲಾ ನಾಯಕರುಗಳು ಮತ್ತು ತಾಲೂಕು ಮತ್ತು ಹೋಬಳಿ ಮಟ್ಟದ ಎಲ್ಲರೂ ಭಾನುವಾರ ಒಂದು ಸಭೆಯನ್ನು ಕರೆದಿರ್ತೇವೆ ಕಾಮಸಮೂಹದಲ್ಲಿ. ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಎಲ್ಲರೂ ಒಪಿನಿಯನ್ ತೆಗೆದುಕೊಂಡು ಬೇರೆ ಏನು ಮಾಡಬೇಕು ಮುಂದಿನ ನಾಳೆ ಅಂತ ನಾವು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಭಾನುವಾರ ಆ ತೀರ್ಮಾನವಂತೆ ನಾವೆಲ್ಲರೂ ತೀರ್ಮಾನವನ್ನು ತೆಗೆದುಕೊಂಡು ನಾವು ಇದೇ ಜಾಗದಲ್ಲಿ ಮತ್ತೆ ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕೆ ನಾನು ಈ ಮೂಲಕ ತಿಳಿಪಡಿಸ್ತೀನಿ. ಜೈ ಭೀಮ್.